ದೇವೇಗೌಡ ಟಿ ದೇವೇಗೌಡರು ಜಮೀರ್ ಅಹಮದ್ ಖಾನ್. ಸನ್ಮಾನ್ಯ ಅಧ್ಯಕ್ಷರೇ, ವಸತಿ ಸಚಿವರನ್ನು 1586ನೇ ಪ್ರಶ್ನೆ ಕೇಳಿದ್ದೇನೆ ಅಧ್ಯಕ್ಷ. ಸನ್ಮಾನ್ಯ ಉತ್ತರನ ನೀಡಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಸಚಿವರು ಉತ್ತರ ಕೊಟ್ಟಿದ್ದೀರಿ. ನಾನು ಡಿಸೆಂಬರ್ 2024ರಲ್ಲಿ ನಮ್ಮಲ್ಲಿರ್ತಕ್ಕಂಥ ಸ್ಲಮ್ಗಳೇನಿದ್ದಾವೆ, ಮೈಸೂರು ನಗರ, ಸುಂದರವಾದ ನಗರ ಸುತ್ತಲೂ ಕೂಡ ಸ್ಲಮ್ಮು ನನ್ನ ಕ್ಷೇತ್ರದಲ್ಲಿ 9 ಸ್ಲಮ್ಗಳಿದ್ದಾವೆ. ಮುಖ್ಯಮಂತ್ರಿಗಳಿಗೆ ಲೆಟ್ರ್ ಕೊಟ್ಟೆ 14 ಕೋಟಿ ಕೊಡಿ ಅಂತೇಳಿ ನಿಮ್ಗೊಂದು ಪತ್ರ ಕೊಟ್ಟರು. ನಿಮ್ಮ ಹತ್ರ ಮೀಟಿಂಗ್ ಮಾಡಿದೆ. ನೀವು ಕೂಡ ಹೇಳಿದ್ರಿ ಕೂಡಲೇ 10 ಕೋಟಿ ಕೊಡೋಣ, 5 ಕೋಟಿ ಫಸ್ಟ್ ಫೇಸಲ್ಲಿ ಕೊಡ್ತೀವಿ, ಸೆಕೆಂಡ್ ಫೇಸಲ್ಲಿ 5 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರಿ. ಈ ದಸರಾ ಬರ್ತಾ ಇದೆ, ಇದುವರೆಗೂ ಕೂಡ 10-12 ನರ್ಮ್ ಯೋಜನೆಯಲ್ಲಿ ಬಂದಿರ್ತಕ್ಕಂಥ ಈ ಸ್ಲಮ್ಗಳು ರಾಜ್ಯದಲ್ಲಿ ಎಷ್ಟಿದ್ದಾವೋ ಗೊತ್ತಿಲ್ಲ. ಅಲ್ಲಿ ವಾಸ ಮಾಡ್ತಕ್ಕಂಥವ್ರು ಯಾರು? ಎಲ್ಲ ಕೂಲಿಕಾರರು, ಪೌರ ಕಾರ್ಮಿಕರು. ಅಲ್ಲಿ ನೀರಿಲ್ಲ, ಶೌಚಾಲಯ ಇಲ್ಲ, ಸ್ವಚ್ಛತೆ ಇಲ್ಲ, ಈ ರೀತಿ ಕ್ಲೀನ್ ಮಾಡೋರಿಲ್ಲ, ಅದು ನೈರ್ಮಲ್ಯ ಕಾಪಾಡೋರಿಲ್ಲ. ಇಂಥ ಸ್ಥಿತಿಯಲ್ಲಿ ನೀವು ಮುಖ್ಯಮಂತ್ರಿಗಳ ಬಲಗೈ ಬಂಟ ಬೇರೆ, ರೈಟ್ ಬಂಟ ಅಂತಿರೋ ಅಥವಾ ರೈಟ್ ಏನೋ ಗೊತ್ತಿಲ್ಲ. ಯಾವಾಗಲೂ ಮುಖ್ಯಮಂತ್ರಿಗಳು ನೀವು ಹೇಳ್ದಂಗೆ ಕೇಳ್ತಾರೆ ಅಂತಿದೆ, ಪಕ್ಕದಲ್ಲೇ ಇರ್ತೀರಿ. ನಿಮಗಿರೋ ಖಾತೆ ಯಶಸ್ವಿಯಾಗಿ ಮಾಡ್ತಾಯಿದ್ದೀರಿ. ಈ ಸ್ಲಮ್ಗಳ ಬಗ್ಗೆ ಯಾಕೆ ಗಮನ ಹರಿಸಿಲ್ಲ? ಯಾರು ಮಾಡಬೇಕು ಅದನ್ನು? ಎಷ್ಟು ದಿವಸ ಬೇಕು ಹಣ ಬಿಡುಗಡೆ ಮಾಡೋಕ್ಕೆ? 1 ವರ್ಷ ಆಯಿತು. 1 ವರ್ಷದಿಂದ ಇದುವರೆಗೂ ಕೂಡ ಅವ್ರು ಹೆಂಗೆ ವಾಸ ಮಾಡಬೇಕು, ಒಂದು ಪರಿಸ್ಥಿತಿ, ಅವ್ರ ಮಕ್ಕಳ ಗತಿ ಏನು, ಅವ್ರು ಶಿಕ್ಷಣ ಕೊಡೋದು ಹೆಂಗೆ ಆ ಮಕ್ಕಳಿಗೆ? ಸ್ಲಮ್ಮಲ್ಲಿ ವಾಸ ಮಾಡ್ತಕ್ಕಂಥವ್ರ ಬಗ್ಗೆ, ಬಡವ್ರ ಬಗ್ಗೆ ಅಪಾರ ಕನಿಕರ ನಿಮಗೆ, ಭಾಳ ಕನಿಕರ ಇದೆ, ಮಾನವೀಯತೆ ಇದೆ. ಅಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳ ಬರೀ ಬಗ್ಗೆ ನಿಮ್ಗೆ ಇವತ್ತಿನವರೆಗೂ ಒಂದು ಹಣ ಕೊಟ್ಟು ಸ್ಥಳೀಯ ಪ್ರಾಧಿಕಾರಗಳಿಗೆ ವರ್ಗಾವಣೆ ಮಾಡಿ ಒಂದ್ಸರಿ ಹಣ ಕೊಟ್ಟು ವರ್ಗಾವಣೆ ಮಾಡಿಬಿಡಿ. ನೀವು ಅವ್ರು ಮಾಡ್ಕೊಂಡು ಹೋಗ್ತಾರೆ. ಅದನ್ನು ದಯವಿಟ್ಟು ಹೇಳಿ, ಯಾವತ್ತು ಹಣ ಕೊಡ್ತೀರಿ, ಯಾವತ್ತು ಅದನ್ನು ಸರಿ ಮಾಡಿಕೊಡ್ತೀರಿ, ಯಾವತ್ತು ಅದನ್ನು ಹ್ಯಾಂಡ್ ಓವರ್ ಮಾಡ್ತೀರಿ. ನೀವು ಮಾಡಿಕೊಟ್ಬಿಟ್ರೆ ನಾನೇ ನಿಂತು ಅದನ್ನು ಸ್ಥಳೀಯ ಪ್ರಾಧಿಕಾರಗಳಿಗೆ ವರ್ಗಾವಣೆ ಮಾಡಿಸ್ಕೊಟ್ಬಿಡ್ತೀನಿ. ಸನ್ಮಾನ್ಯ ಸಚಿವರು ಹೇಳಬೇಕು ಉತ್ತರನ. ಸನ್ಮಾನ್ಯ ಅಧ್ಯಕ್ಷರೇ, ಸದಸ್ಯರು ಆಲ್ರೆಡಿ ಉತ್ತರನ ನಾನು ನೀಡಲಾಗಿದೆ. ಅವರಿಗೆ ಸದಸ್ಯರು ಹೇಳ್ದಂಗೆ 9 ಇಲ್ಲ, ಟೋಟಲ್ 11 ಸ್ಲಮ್ ಇರೋದು. ಟೋಟಲ್ 11 ಸ್ಲಮ್ ನಮ್ಮ ಕ್ಷೇತ್ರದಲ್ಲಿ 11 ಸ್ಲಮ್ ಬರ್ತದೆ. ಆಲ್ರೆಡಿ ಈ ಸ್ಲಮ್ಗಳು 2002ರಿಂದ ಹಿಡ್ಕೊಂಡು 2012ರಲ್ಲಿ ನಾವು ಲೋಕಲ್ ಬಾಡಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ. ಒಂದು ಸತಿ ಲೋಕಲ್ ಬಾಡಿಯವರು ತೊಗೊಂಡಿಲ್ಲ, ಲೋಕಲ್ ಬಾಡಿ ತೊಗೊಂಡಿಲ್ಲ ಕಾರಣಕ್ಕೆ ಈಗ ಪೆಂಡಿಂಗ್ ಇತ್ತು. ತಾವು ಮೊನ್ನೆ 1 ವರ್ಷ ಹಿಂದೆ ತಾವು ನಾನು ಎಲ್ಲ ಇಬ್ಬರು ಸೇರಿ ಒಂದು ಮೀಟಿಂಗ್ ಮಾಡಿದ್ದೀವಿ. ಇದು ತಿರ್ಗಾ ಲೋಕಲ್ ಬಾಡಿಗೆ ನಾವು ಹ್ಯಾಂಡ್ ಓವರ್ ಮಾಡಬೇಕಾದ್ರೆ ಎಲ್ಲ ಡ್ರೈನ್ದು ನೀರು, ಆಮೇಲೆ ವಾಟರ್ ಸಪ್ಲೈ ಎಲ್ಲ ಕೆಲಸ ಮಾಡೇ ಕೊಡಬೇಕು. ಅದಕ್ಕೆ ಟೋಟಲ್ 5 ಕೋಟಿ ಅಂತ ಆಗಿತ್ತು, ವೆಚ್ಚ 5 ಕೋಟಿ ಆಗ್ತದಂತ ಒಂದು ಎಸ್ಟಿಮೇಟ್ನ ರೆಡಿ ಮಾಡಿದರು. ಆ ಪ್ರಪೋಸಲ್ ನಾನು FD ಕಳಿಸಿದೆ. ನಾನು FD ಅವರು ಆಗಲ್ಲ ಅಂತ ಹೇಳ್ಬಿಟ್ಟು ರಿಜೆಕ್ಟ್ ಮಾಡಿದರು. ತಿರ್ಗಾ FDಗೆ ನಾನು ಕಳಿಸಿದ್ದೀನಿ, ಇಲ್ಲ ಇದು ಮಾಡಲೇಬೇಕಾಗ್ತದೆ ಅಂತ ಹೇಳ್ಬಿಟ್ಟಿಗೆ ನಮ್ಮ ಇಂಟ್ರೆಸ್ಟ್ ಅಮೌಂಟಲ್ಲಿ ಕೊಡಿ ಪರ್ಮಿಷನ್ ಅಂತ ಕೇಳಿದ್ದೀನಿ. FDಯಲ್ಲಿ ಅಪ್ರೂವ್ ಮಾಡ್ತಾರೆ. ಅಪ್ರೂವ್ ಮಾಡಿದ್ರೆ ಒಂದು 5 ಕೋಟಿಯನ್ನು ಬಿಡುಗಡೆ ಮಾಡಿ ಕೆಲಸನ ಶುರು ಮಾಡಿ 1 ವರ್ಷ ಒಳಗಡೆ ನಿಮ್ಮ ಕ್ಷೇತ್ರದ ನೀವು ಭಾಳ ವರ್ಷ 1 ವರ್ಷದಿಂದ ಕೇಳ್ತಾ ಬಂದಿದ್ದೀರಾ ನೀವು. ಈ 1 ವರ್ಷದಲ್ಲಿ ಈ ಕಂಪ್ಲೀಟ್ ಮಾಡಿ ನಾನು ಲೋಕಲ್ ಬಾಡಿಗೆ ಹ್ಯಾಂಡ್ ಓವರ್ ಮಾಡಿದೆ. 5 ಕೋಟಿ ಆಗಿ 10 ಕೋಟಿ ಅಂತ ಇದ್ರಿ ನೀವು. ಮುಂಚೆ ನನಗೆ 5 ಕೋಟಿನೇ ಅಂತ ಕೇಳಿದ್ದು, ತಾವು 5 ಕೋಟಿ ಅಂತ ಕೇಳಿದ್ರಿ. ನಾನು 5 ಕೋಟಿ ಅಪ್ರೂವ್ ಮಾಡಿ ನಾನು FD ಕಳಿಸಿದ್ದೀನಿ. ನಾನು FDಯಲ್ಲಿ ಆಗಲ್ಲ ಅಂದಿದ್ದ ಕಾರಣಕ್ಕೆ ತಿರ್ಗಾ ನಮ್ಮ ಇಂಟ್ರೆಸ್ಟ್ ಅಮೌಂಟ್ ಇತ್ತು, ಸ್ಲಮ್ ಬೋರ್ಡ್ ಇಂಟ್ರೆಸ್ಟ್ ಅಮೌಂಟ್ ಅಧ್ಯಕ್ಷರೇ, ಅದಲ್ಲಿ ಮಾಡುವಂಥ ಪ್ರಪೋಸಲ್ ನಾನು ಕಳಿಸಿದ್ದೀನಿ. ಅದಲ್ಲಿ ಮಾಡಿಕೊಡ್ತೀನಿ. ಈಗ 10 ಕೋಟಿ ಅಂತ ಇದ್ದರೆ ಅದು ಹೆಚ್ಚಾದರೂ ನಾನು ಮಾಡಿಕೊಡ್ತೀನಿ. ಮಾಡಬೇಕಿದು. ಇದು ನಿಮ್ಮ ಕ್ಷೇತ್ರದಲ್ಲಿಲ್ಲ, ಇಡೀ ರಾಜ್ಯದಲ್ಲಿ ಈ ಸಮಸ್ಯೆಗಳಿದೆ. ನೀವು ಹೇಳ್ದಂಗೆ ಇಡೀ ರಾಜ್ಯದಲ್ಲಿ ಈ ಸಮಸ್ಯೆಗಳಿದೆ. ಸ್ಲಮ್ ಬೋರ್ಡ್ದು ನಾವು ಕಂಪ್ಲೀಟ್ ಮಾಡಿ ಲೋಕಲ್ ಬಾಡಿಗೆ ಹ್ಯಾಂಡ್ ಓವರ್ ಮಾಡಿಕೊಂಡ್ರೆ ಅವ್ರಾಗ ಅವ್ರು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ರಾಜ್ಯದಲ್ಲಿ ಕಾರಣ ಅಂದರೆ ಗೌಡ್ರೆ ಹೇಳಿ ನಾನು ಸದಸ್ಯರೇ, ಕಾರಣ ಅಂದರೆ ಏನಾಗಿದೆ, ನಮ್ಮ ಸ್ಲಮ್ ಬೋರ್ಡ್ ಡೆವಲಪ್ಮೆಂಟ್ ನೀವು ನೋಡಿರ್ಬೋದು, 50 ಕೋಟಿ ಮೇಲೆ ಕೊಡಲ್ಲ. ಯಾವುದನ್ನ ಸರ್ಕಾರ ಇರಲಿ, BJP ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ, ಜನತಾದ ಸರ್ಕಾರ ಇರಲಿ, 50 ಕೋಟಿ ಮೇಲೆ ಸ್ಲಮ್ ಡೆವಲಪ್ಮೆಂಟ್ ಅಂತ ವರ್ಷಕ್ಕೆ ಬಜೆಟಲ್ಲಿ ಕೊಡಲ್ಲ. ಸ್ಲಮ್ ನಮ್ಮದು 480 ಸ್ಲಮ್ ಇದೆ, 4000 ಚಿಲ್ಲರೆ ಸ್ಲಮ್ಗಳವೆ ಇಡೀ ರಾಜ್ಯದಲ್ಲಿ. 50 ಕೋಟಿಯಲ್ಲಿ ಏನು ಮಾಡೋಕ್ಕೆ ಸಾಧ್ಯ? ಹಾಗೆ ಮಾನ್ಯ ಮುಖ್ಯಮಂತ್ರಿಗೆ ನಾನು ಕೇಳ್ಕೊಂಡಿದ್ದೀನಿ, ದಯಮಾಡಿ ನನಗೆ ಸಪ್ಲಿಮೆಂಟ್ರಿ ಬಜೆಟ್ ಅಲ್ಲಾದರೂ ಒಂದು 500 ಕೋಟಿ ಕೊಟ್ಟರೆ ಈ ಥರ ಸಮಸ್ಯೆ ಭಾಳ ಡಿಸ್ಟಿಕಲ್ಲಿದೆ. ಆ ಸಮಸ್ಯೆ ಅದು ಬಗೆಹರಿಸೋ ಅಂತ ಮಾನ್ಯ ಮುಖ್ಯಮಂತ್ರಿ ಗಮನಿಸಿದ್ದೀನಿ. ಇದು ಮಾತ್ರ ನಾನು ಈ ಕೆಲಸನ ನಿಮ್ಗೆ ಮಾಡಿಕೊಡ್ತೀನಿ. ಓಕೆ, ಒಂದು ನಿಮಿಷ ಸಚಿವರೇ, ನಿಮಗೆ ಕಳಕಳಿ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. 15 ವರ್ಷಗಳಿಂದ ಈ ಪರಿಸ್ಥಿತಿ ಯಾರು 5 ಗ್ಯಾರಂಟಿ ಕೊಟ್ಟಿಲ್ಲ. ಗ್ಯಾರಂಟಿ ಕೊಡಿ ಅವ್ರಿಗೆ ಶಿಕ್ಷಣ ಸ್ಲಮ್ಗಳಲ್ಲಿ. ಅಧ್ಯಕ್ಷರೇ, ನಿಮಗೂ ಗೊತ್ತಿದೆ ಅಧ್ಯಕ್ಷರೇ ಸ್ಲಮ್ಗಳ ಪರಿಸ್ಥಿತಿ. ಯಾವ ದಸರಾ ಬಂದಿದೆ, ಈಗ ಈಗಲೇ ಮಾಡ್ಲಿಕ್ಕೆ ಮ್ಯಾಜಿಕ್ ಮಾಡ್ಲಿಕ್ಕೆ ಆಗ್ತದ ಅಧ್ಯಕ್ಷರೇ? 500 ಕೋಟಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ
ಬೆಲ್ ಐಕಾನ್ ಕ್ಲಿಕ್ ಮಾಡಿ.